ಅರಿಶಿಣದ 10 ಪರಿಹಾರಗಳು. 1. ದೇವಗುರು ಬೃಹಸ್ಪತಿ ಮತ್ತು ವಿಷ್ಣುವನ್ನು ಮೆಚ್ಚಿಸಲು ಗುರುವಾರದಂದು ಅರಿಶಿಣವನ್ನು ದಾನ ಮಾಡಬೇಕು. ಇದು ಗುರುವನ್ನು ಬಲಪಡಿಸುತ್ತದೆ ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. 2. ಮನೆಯ ಗಡಿಗೋಡೆಯ ಮೇಲೆ ಅರಿಶಿಣದ ಗೆರೆಯನ್ನು ಎಳೆದರೆ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಬರದಂತೆ ತಡೆಯುತ್ತದೆ ಎಂದು ನಂಬಲಾಗಿದೆ. 3. ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಅರಿಶಿಣ ಪುಡಿಯನ್ನು ಸೇರಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಶುದ್ಧತೆ ದೊರೆಯುತ್ತದೆ. ಈ ಪರಿಹಾರವನ್ನು ಅನುಸರಿಸುವುದರಿಂದ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. 4. ನೀವು ಕೆಟ್ಟ ಸ್ವಪ್ನಗಳನ್ನು ಹೊಂದಿದ್ದರೆ ಅಥವಾ ಅಜ್ಞಾತ ಭಯದಿಂದ ಕಾಡುತ್ತಿದ್ದರೆ ಮೂಲೆಯಲ್ಲಿ ಅರಿಶಿಣದ ಉಂಡೆಯನ್ನು ಸುತ್ತಿ ಮತ್ತು ಮಲಗುವ ಮೊದಲು ನಿಮ್ಮ ದಿಂಬಿನ ಕೆಳಗೆ ಇರಿಸಿ. 5. ಕೆಲವು ಕಾರಣಗಳಿಂದ ಮದುವೆ ವಿಳಂಬವಾದರೆ ನೀವು ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಹಿಂದೆ ಅರಿಶಿಣದ ಬಂಡಲನ್ನು ಮರೆಮಾಡಬೇಕು. ಈ ಕಾರಣದಿಂದಾಗಿ ಮದುವೆಯ ಸಾಧ್ಯತೆಗಳು ಶೀಘ್ರದಲ್ಲೇ ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ. 6. ಯಾವುದೇ ಶುಭ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯಲು ಗಣೇಶನಿಗೆ ಅರಿಶಿಣ ತಿಲಕವನ್ನು ಹಚ್ಚಿ ನಂತರ ನಿಮ್ಮ ಬೆರಳಿಗೆ ಬಿಟ್ಟ ಅರಿಶಿಣದಿಂದ ನಿಮ್ಮ ಹಣೆಗೆ ತಿಲಕವನ್ನು ಹಚ್ಚಿ ಮನೆಯಿಂದ ಹೊರಡಿ. ಇದು ಕೆಲಸದಲ್ಲಿ ಯಶಸ್ಸು ಮತ್ತು ಶುಭವನ್ನು ತರುತ್ತದೆ. 7. ನಿಯಮಿತ ಪೂಜೆಯಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ವಿಗ್ರಹದ ಮುಂದೆ ಒಂದು ಚಿಟಿಕೆ ಅರಿಶಿಣವನ್ನು ಅರ್ಪಿಸಿ. ಇದು ವೈವಾಹಿಕ ಜೀವನದಲ್ಲಿ ಮಧುರತೆಯನ್ನು ತರುತ್ತದೆ ಮತ್ತು ಒಬ್ಬರು ಬಯಸಿದ ಜೀವನ ಸಂಗಾತಿಯನ್ನು ಪಡೆಯುತ್ತಾರೆ. ಇದರೊಂದಿಗೆ ಮದುವೆಯಲ್ಲಿನ ಅಡೆತಡೆಗಳು ದೂರವಾಗುತ್ತವೆ. 8. ನಿಮ್ಮ ಹಣವು ದೀರ್ಘಕಾಲ ಅಂಟಿಕೊಂಡಿದ್ದರೆ ಅಕ್ಕಿಗೆ ಅರಿಶಿಣವನ್ನು ಬಣ್ಣ ಮಾಡಿ ಮತ್ತು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಪರ್ಸ್ನಲ್ಲಿ ಇರಿಸಿ. ಈ ಪರಿಹಾರವನ್ನು ಅನುಸರಿಸುವ ಮೂಲಕ ಸಿಕ್ಕಿಬಿದ್ದ ಹಣವನ್ನು ಶೀಘ್ರದಲ್ಲೇ ಮರುಪಡೆಯಲಾಗುತ್ತದೆ. 9. ಬುಧವಾರ ಮತ್ತು ಗುರುವಾರದಂದು ಗಣಪತಿಗೆ ಅರಿಶಿಣದ ಮಾಲೆಯನ್ನು ಅರ್ಪಿಸಿ. ಇದು ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ. 10. ಕೆಂಪು ಬಟ್ಟೆಯಲ್ಲಿ ಅರಿಶಿಣದ ಉಂಡೆಯನ್ನು ಕಟ್ಟಿ ಅದನ್ನು ಸುರಕ್ಷಿತವಾಗಿಟ್ಟು ಪೂಜಿಸುವುದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಭದ್ರಪಡಿಸುವಿಕೆಯು ಯಾವಾಗಲೂ ಸಂಪತ್ತಿನಿಂದ ತುಂಬಿರುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.